ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆಯಾಗಿದೆ. ಮೈಸೂರು ರಾಜವಂಶಸ್ಥರ ವಿರುದ್ಧ ಹೋರಾಟದಲ್ಲಿ ಭಾರಿ ಹಿನ್ನಡೆ. ಸಿದ್ದರಾಮಯ್ಯನವರು ಯಾವ್ಯಾವಾಗ ಸರ್ಕಾರದಲ್ಲಿ ಮುಖ್ಯಮಂತ್ರಿಯಾಗಿ ಬರ್ತಾರೋ ಆ ಸಂದರ್ಭದಲ್ಲೆಲ್ಲ ಸಿಎಂ ವರ್ಸಸ್ ರಾಜವಂಶಸ್ಥರು ಈ ತರಹದ ಕಲಹಗಳು ಸಾಮಾನ್ಯ ಆಗಿಬಿಟ್ಟಿದೆ. ಹಾಗಾದ್ರೆ ಯಾವ ವಿಚಾರದಲ್ಲಿ ಹಿನ್ನಡೆಯಾಯಿತು? ಮೈಸೂರು ರಾಜವಂಶಸ್ಥರಿಗೆ 3,400 ಕೋಟಿ ರೂಪಾಯಿ ಕೊಡುವಂತೆ ಸೂಚನೆ. ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರ್ ಉತ್ತರಾಧಿಕಾರಿಗಳಿಗೆ ನೀಡಲು ಸೂಚನೆಯನ್ನ ಕೊಡಲಾಗಿದೆ. ಬೆಂಗಳೂರಿನಲ್ಲಿ ಬಳ್ಳಾರಿ ರಸ್ತೆ ಜಯಮಹಲ್ ರಸ್ತೆ ವಿಸ್ತರಣೆಗೆ ನಿರ್ಧಾರ. ಇದಕ್ಕಾಗಿ ಅರಮನೆ ಮೈದಾನದ 15 ಎಕರೆ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಈ 15 ಎಕರೆಗೆ 3,400 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಸೂಚನೆಯನ್ನು ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ನ 2 ನ್ಯಾಯಮೂರ್ತಿಗಳ ಪೀಠದಿಂದ ಈ ಆದೇಶ. ನ್ಯಾಯಮೂರ್ತಿ ಎಂಎಂ ಸುಂದರೇಶ್ ಮತ್ತು ಅರವಿಂದ್ ಕುಮಾರ್ ಪೀಠದಿಂದ ಆದೇಶ. 1994ರಲ್ಲಿ ಈ ಭೂಮಿಯನ್ನ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ 2024ರ ಮಾರುಕಟ್ಟೆ ದರ ಲೆಕ್ಕಾಚಾರದಲ್ಲಿ ಪರಿಹಾರ, ಒಂದು ವೇಳೆ ಇದೇ ಲೆಕ್ಕಾಚಾರದಲ್ಲಿ ಪರಿಹಾರ ನೀಡಿದ್ರೆ 462 ಎಕರೆ ಸ್ವಾಧೀನಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಕೊಡಬೇಕಾಗಿ ಬರುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರ್ಕಾರ ವಾದ ಮಾಡಿತ್ತು. ಆದರೆ ಈ ವಾದವನ್ನ ಒಪ್ಪಿಕೊಳ್ಳದ ಸುಪ್ರೀಂ ಕೋರ್ಟ್ ನ್ಯಾಯಾಲಯ ಈ ನಡುವೆ ಅರಮನೆ ಜಾಗವನ್ನು ಬಳಕೆಯಿಂದ ಕೈಬಿಡುವ ಸಂಬಂಧ ಆದೇಶವನ್ನು ಕೊಡಲಾಗಿದೆ. ಇದೇ ಜನವರಿಯಲ್ಲಿ ಆರ್ಡಿನೆನ್ಸ್ ಮೂಲಕ ಬಳಕೆ ಕೈಬಿಡುವ ನಿರ್ಧಾರ. ನೋಡಿ, ಈ ನಮ್ಮದೇ ಪಕ್ಕದಲ್ಲಿರ್ತಕ್ಕಂಥ ಪ್ಯಾಲೇಸ್ ಗ್ರೌಂಡ್ ಅರ್ಥಾತ್ ಅರಮನೆ ಮೈದಾನ, ಅದಕ್ಕೆ ಅಂಟಿಕೊಂಡಿರ್ತಕ್ಕಂತಹ ಈ ಸದಾಶಿವನಗರ, ಈ ವಯಾಲಿಕಾವಲ್, ಈ ಭಾಗದ ಭಾಗಶಃ ಜಾಗ ರಾಜರುಗಳದ್ದೇ ಆಗಿತ್ತು. ಈ ಹಿಂದೆ ಇದೇ ರಾಜವಂಶಸ್ಥರ ದತ್ತುಪುತ್ರ ಒಡೆಯರ್ ಹೇಳಿದಂತೆ ನಾವು ಆಯಾಯ ಕಾಲಘಟ್ಟಕ್ಕೆ ಅನುಸಾರವಾಗಿ ಜನರಿಗೆ ಮೂಲಭೂತವಾಗಿ ಸೌಕರ್ಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸಮಾಜ ಸೇವೆಯ ಭಾಗವಾಗಿ ನಾವು ಸಾಕಷ್ಟು ಜಾಗವನ್ನು ಬಿಟ್ಟುಕೊಟ್ಟಿದ್ದೀವಿ. ಮತ್ತು ನಮ್ಮ ಜೊತೆ ನೀವು ಜಾಗ ಕೇಳೋದಾದರೆ ಸಮಾಜಕ್ಕಂತೇಳಿ ಇಷ್ಟು ಜಾಗವನ್ನು ನಾವು ಬಿಟ್ಟುಕೊಟ್ಟ ನಂತರವೂ ಕೂಡ ಸರ್ಕಾರಕ್ಕೆ ನಮ್ಮ ಭೂಮಿಯ ಮೇಲೆ, ನಮ್ಮ ಮಣ್ಣಿನ ಮೇಲೆ, ನಮ್ಮ ಜಾಗದ ಮೇಲೆ ಯಾಕೆ ಕಣ್ಣು ಅಂಥೇಳಿ ಕೆಂಪು ಕಣ್ಣಿನಿಂದ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇನ್ನು ಸಿಎಂ ಸಿದ್ದರಾಮಯ್ಯನವರು ವಿಶೇಷವಾಗಿ ರಾಜವಂಶಸ್ಥರ ವಿರುದ್ಧ ಸಾಕಷ್ಟು ಬಾರಿ ನಾನಾ ತರಹದಲ್ಲೆಲ್ಲ ಅಸಮಾಧಾನಗಳನ್ನು ವ್ಯಕ್ತಪಡಿಸ್ತಾರೆ. ಆದರೆ ಬಿಜೆಪಿ ಸರ್ಕಾರ ಬಂದಾಗ ಈ ತರಹದ ಅವಘಡಗಳು ಸಂಭವಿಸೋದಿಲ್ಲ, ಈ ತರಹದ ಭೂಮಿ ಕಾಳಗಗಳು ಸಂಭವಿಸೋದಿಲ್ಲ. ಇನ್ನು JDS ಕಾಂಗ್ರೆಸ್ ಅಥವಾ JDS BJP ಬಂದಾಗಲೂ ಕೂಡ ಒಂದು ರೀತಿಯ ಶೀತಲ ಸಮರವಿತ್ತೇ ಹೊರತಾಗಿ ಸಿದ್ದರಾಮಯ್ಯನವರ ಹಾಗೆ ಪರಿಪೂರ್ಣವಾಗಿ ಬೀದಿ ಕಾಳಗಕ್ಕೆ ಅಥವಾ ಭೂಮಿ ಕಾಳಗಕ್ಕೆ ಇಳಿದಿರಲಿಲ್ಲ. ಒಟ್ಟಾರೆ ಈ ಒಂದು ವಿಚಾರದಲ್ಲಿ ರಾಜವಂಶಸ್ಥರಿಗೆ ಮುನ್ನಡೆಯಾಗಿದೆ. ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಾರಿ ಹಿನ್ನಡೆ. 1 ಎಕರೆಗೆ 226 ಕೋಟಿ ರೂಪಾಯಿ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚನೆ. ಈ ಪ್ಯಾಲೇಸ್ ಗ್ರೌಂಡ್ ಸರ್ಕಾರದ ಅಧೀನಕ್ಕೆ ಹೋಗಿತ್ತು. ಅಂದರೆ ಈ ಹಿಂದೆ ಹೆಂಗಿತ್ತು ಅಂತ ಹೇಳಿದ್ರೆ ಸಂಪ್ರದಾಯ, ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು ಸರ್ಕಾರಿ ಕಾರ್ಯಕ್ರಮ ಅಥವಾ ಖಾಸಗಿ ಕಾರ್ಯಕ್ರಮ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜಾಗದ ರೆಂಟು, ಜಾಗದ ಡಿಪಾಸಿಟು, ಜಾಗ ಬಳಕೆಯ ಅದಕ್ಕೆ ಸಂಬಂಧಪಟ್ಟ ಹಾಗಿನ ರೆಂಟ್ ಎಲ್ಲವೂ ಕೂಡ ರಾಜವಂಶಸ್ಥರಿಗೆ ಹೋಗ್ತಾ ಇತ್ತು. ಯಾವಾಗ ಸರ್ಕಾರ ಸ್ವಾಧೀನಪಡಿಸ್ತೋ, ಈ ಹಿಂದೆ ಅದು ಕೋರ್ಟ್ನಲ್ಲಿತ್ತು. ಆ ಅರಮನೆ ಮೈದಾನದಲ್ಲಿ ಯಾವುದೇ ತರಹದ ಕಾರ್ಯಕ್ರಮವೂ ಕೂಡ ನಡಿಬಾರದು ಎನ್ನುವಂಥ ಒಂದು ಸ್ಟೇ ಕೂಡ ಇತ್ತು. ಒಟ್ಟಾರೆ ಈಗ ಬಂದಿರತಕ್ಕಂಥ ಅಪ್ಡೇಟ್ಸ್ಗಳ ಪ್ರಕಾರ ಶ್ರೀಕಂಠ ದತ್ತ ನರಸಿಂಹರಾಜ ಒಡೆಯರು ಉತ್ತರಾಧಿಕಾರಿಗಳಿಗೆ ನೀಡೋದಕ್ಕೆ ಅಂದರೆ ಪರಿಹಾರ ನೀಡೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಬೆಂಗಳೂರಲ್ಲಿ ಬಳ್ಳಾರಿ ರಸ್ತೆ ಜಯಮಹಲ್ ರಸ್ತೆ ವಿಸ್ತರಣೆಗೆ ನಿರ್ಧಾರ. ಒಂದು ವೇಳೆ ನೀವು ಆ ರಸ್ತೆಯನ್ನು ವಿಸ್ತರಣೆ ಮಾಡೋದಾದರೆ ಆ ರಸ್ತೆಗೆ ಏನೆಲ್ಲ ಬಳಕೆ ಮಾಡ್ಕೊತೀರಲ್ಲ ಇವ್ರ ಜಾಗಗಳನ್ನು, ಆ ಜಾಗಕ್ಕೆಲ್ಲ ಪರಿಹಾರ ಕೊಡಬೇಕು. ಇದಕ್ಕಾಗಿ ಅರಮನೆ ಮೈದಾನದ 15 ಎಕರೆ ಸ್ವಾಧೀನಪಡಿಸಿಕೊಂಡಿರ್ತಕ್ಕಂಥ ರಾಜ್ಯ ಸರ್ಕಾರ ಈ 15 ಎಕರೆಗೆ 3,400 ಕೋಟಿ ರೂಪಾಯಿ ಪರಿಹಾರ ನೀಡುವಂತೆ ಈಗ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಸುಪ್ರೀಂ ಕೋರ್ಟ್ನ 2 ನ್ಯಾಯಮೂರ್ತಿಗಳ ಪೀಠದಿಂದ ಈ ಆದೇಶ ಬಂದಿರುವಂತಹದ್ದು. ನ್ಯಾಯಮೂರ್ತಿ ಎಂಎಂ ಸುಂದರೇಶ್ ಮತ್ತು ಅರವಿಂದ್ ಕುಮಾರ್ ಪೀಠದಿಂದ ಆದೇಶ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.